ಈಗಲೂ ಒಂದೊಂದ್ಸಲ ಅನ್ಸುತ್ತೆ, ಎಷ್ಟು ಸುಲಭವಾಗಿ ನಾನು ಅವ್ರನ್ನ ಮರ್ತು ಬಿಟ್ಟೆ, ಅವರಿಂದ ಎಷ್ಟೋ ವರ್ಷಗಳು ಬದುಕ್ಬಿಟ್ಟೆ. ಹಾಗಾದ್ರೆ ನನ್ನ ಪ್ರೀತಿ ಸುಳ್ಳೆ? ಇಲ್ಲದೆ ನನ್ನ ಬದುಕಿಲ್ಲ ಅಂತ ಅನ್ಕೊಂಡಿದ್ ಸುಳ್ಳೆ? ಏನೇನೋ ಜಿಜ್ಞಾಸೆಗಳು ಕಾಡೋದಕ್ಕೆ ಶುರು ಆಗತ್ತೆ. ಆಗ ನನಗೆ ನಾನೇ ಸಮಾಧಾನ ಮಾಡ್ಕೋತೀನಿ, ಇದು ನನ್ನ ತಪ್ಪಲ್ಲ. ಕಾಲ ಅನ್ನೋ ಸಂಜೀವಿನಿಗೆ ಅದೆಂಥದ್ದೇ ಗಾಯ ಆದ್ರೂ ವಾಸಿ ಮಾಡೋ ಶಕ್ತಿ ಇದೆ ಅಂತ. ಆದ್ರೆ ನನಗಾಗಿರೋದು ಗಾಯ ಅಲ್ಲ, ಭಯ. ಯಾವ ತರ ಭಯ ಸೀತಕ್ಕ? ದೀಪದ ಕೆಳಗಿನ ಕತ್ತಲಿನ ಭಯ. ಆ ಕತ್ತಲನ್ನ ಹೋಗ್ಲಾಡ್ಸೋದಕ್ಕೆ ಆಗೋದಿಲ್ವೇನೋ ಅನ್ನೋ ಭಯ. ಅದರಿಂದ ನನಗೆ ಬಿಡುಗಡೆ ಬೇಕು. ದಯವಿಟ್ಟು ನನ್ನನ್ನು ತಡಿಬೇಡ, ನನ್ನನ್ನು ಬಿಟ್ಟು ಬಿಡು. ಸೀತಕ್ಕ, ನಿಲ್ಲು. ನಾನ್ ಯಾರು ಅಂತ ಗೊತ್ತಿದೆಯೇ? ನೋಡಿದ್ರು ನೋಡ್ದೇ ಇರೋ ತರ ಹೋಗ್ತಾ ಇದೆಯಲ್ಲ. ಕ್ಷಮಿಸಿ, ನಾನು ಗಮನಿಸ್ಲಿಲ್ಲ. ನಿಮ್ ಪರಿಚಯನೂ ನನಗಿಲ್ಲ. ಪರಿಚಯ ಮಾಡ್ಕೋಬೋದಲ್ಲ? ಪರಿಚಯ ಮಾಡ್ಕೊಳ್ಳೋಷ್ಟು ದೊಡ್ಡವನಲ್ಲ ನಾನು. ಆದ್ರೆ ನಾನ್ ದೊಡ್ಡವನು. ನನಗೆ ನಿನ್ನ ಪರಿಚಯ ಅಗತ್ಯ ಇಲ್ಲದೆ ಇದ್ರು ನಿನಗೆ ನನ್ನ ಪರಿಚಯ ಅಗತ್ಯವಿರುತ್ತೆ. ನನ್ನ ಹೆಸರು ವಿದ್ಯಾ ವಾಚಸ್ಪತಿ ಪ್ರಚಂಡ ದಂಡನಾಚಾರ್ಯ. ವೇದ ವೇದಾಂತಗಳ ಪಾರಂಗತ, ಪುರಾಣ ತರ್ಕಶಾಸ್ತ್ರಗಳ ಪಂಡಿತ. ಕ್ಷಮಿಸಿ ಆಚಾರ್ಯರೇ, ನಿಮ್ ಬಗ್ಗೆ ಗುರುಗಳು ಹೇಳಿದ್ರು. ಆದ್ರೆ ನಿಮ್ಮ ಪರಿಚಯ ಆಗಿರ್ಲಿಲ್ಲ. ನೀವೇ ಪರಿಚಯ ಮಾಡಿಕೊಂಡಿದ್ದು ಬಹಳ ಸಂತೋಷ ಆಯಿತು. ಹಿರಿಯರಾದ ತಮಗೆ ಕಿರಿಯನಾದ ವೆಂಕಟನಾಥಾಚಾರ್ಯ ಮಾಡುವ ಗೌರವಾನ್ವಿತ ಪ್ರಣಾಮಗಳು. ನಿನ್ನನ್ನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಯಾಕೆ ಆಚಾರ್ಯರೇ? ನಿನ್ನಂತ ಹಾಲುಗಲ್ಲದ ಹುಡುಗ ನನ್ನಂತ ಪ್ರಚಂಡ ವಿದ್ವಾಂಸನಿಗೆ ಪ್ರತಿಸ್ಪರ್ಧಿಯೇ? ಹಾಗಂತ ನಿನ್ನ ಗುರುಗಳು ತೀರ್ಮಾನ ಮಾಡಿದಾರಂತಲ್ಲ. ಏನ್ ಹೇಳಿ ಅವರ ಆಲೋಚನೆಗೆ? ಆಚಾರ್ಯರೇ, ಆಕಾಶದಲ್ಲಿ ಪರ್ವತದಂತೆ ಬೆಳೆದು ನಿಂತ ಮೋಡವೆಂಬ ಮಂಜಿನ ಗಡ್ಡೆಯನ್ನು ಒಂದೇ ಒಂದು ಸಿಡಿಲ ಕೋಲು ಸೀಳಿ ಧರೆಗಿಳಿಸಿ ಬಿಡುತ್ತದೆ ಅಲ್ಲವೇ ಆಚಾರ್ಯರೇ? ಹೆಸರು ಕೇಳಿದ ತಕ್ಷಣ ಸೋತು ತಲೆಬಾಗಿ ನಮಸ್ಕಾರ ಮಾಡಿದಂತ ಹುಡುಗ ನೀನು. ಸಿಡಿಲಿನ ಹೋಲಿಕೆ ನಿನಗೆ ದುಬಾರಿ ಆಗ್ಲಿಲ್ವೇ? ನಮಸ್ಕಾರ ಮಾಡೋದು ಸಂಸ್ಕಾರ ಆಚಾರ್ಯರೇ, ಅದನ್ನ ಸೋಲು ಅನ್ಕೋಬಾರ್ದು. ನಮಸ್ಕಾರದ ಮೂಲ ಉದ್ದೇಶ ಶರಣಾಗತಿಯಲ್ಲ, ಅದು ಪರಸ್ಪರರು ಆತ್ಮವನ್ನು ಗೌರವಿಸುವ ವಿಧಾನ. ಚೆನ್ನಾಗಿದೆ ನಿನ್ನ ತರ್ಕ. ನಮಸ್ಕಾರಕ್ಕೂ ಆತ್ಮಕ್ಕೂ ಎತ್ತನಿಂದೆತ್ತ ಸಂಬಂಧ. ಅದು ಊರವ್ರಿಗೆ 8-10 ಜನಕ್ಕೆ ಅತಿಸಾರ ಕಾಣಿಸ್ಕೊಂಬಿಟ್ಟಿದೆ. ಪಾಪ ಬಡವರು ಉಪಚಾರ ಮಾಡದೇ ಇದ್ರೆ ಸತ್ತು ಹೋಗ್ತಾರೆ. ಅಯ್ಯಯ್ಯೋ, ಹೌದಾ? ರತ್ನಮ್ಮ, ಸ್ವಲ್ಪ ತಡೀರಿ. ರತ್ನಮ್ಮ, ಅಕ್ಕಿ ಬೆಲ್ಲ ಉಪ್ಪು ಎಲ್ಲ ತಗೊಂಡಿದ್ದೀನಿ, ಬನ್ನಿ ಹೋಗೋಣ. ಏಯ್, ನಿತ್ಕೊಳೆ. ಎಲ್ಲೇ ಹೋಗ್ತಿದ್ಯಾ? ಅಮ್ಮ, ರತ್ನಮ್ಮ ಹೇಳಿಲ್ವಾ ಜನ ಎಲ್ಲ ಅತಿಸಾರದಿಂದ ನರಿಳ್ತಿದ್ದಾರೆ ಅಂತ? ಅದಕ್ಕೆ ನೀನೇನ್ ಮಾಡ್ತೀಯಾ? ಅಕ್ಕಿ ಬೆಲ್ಲ ಉಪ್ಪಾಕಿ ಗಂಜಿ ಮಾಡ್ಕೊಟ್ರೆ ಅತಿಸಾರ ಕಡಿಮೆ ಆಗುತ್ತಂತೆ. ಅದಕ್ಕೆ ಉಪಚಾರ ಮಾಡಿ ಬರ್ತೀನಿ.
ಅಯ್ಯೋ ಕರ್ಮವೇ, ಅತಿ ಸಾರ ಅಂದ್ರೆ ಅಂಟು ರೋಗ ಕಣೆ. ನಿನಗೂ ಅಂಟಿದ್ರೆ ಏನ್ ಗತಿ? ನೀನ್ ಹೋಗ್ ಕೂಡ್ದು ಅಂದ್ರೆ ಹೋಗ್ ಕೂಡ್ದು. ಶಂಸಮ್ಮ, ರತ್ನಮ್ಮ, ನಡೀರಿ ಹೋಗೋಣ. ಏ ನಿತ್ಕೊಳೆ. ಏ ರೀ, ನೀವಾದ್ರೂ ಹೇಳ್ರಿ. ನಾನು ಹೇಳಲ್ಲ, ಯಾಕೆ ನಾನೇ ಹೋಗ್ತೀನಿ. ಅಂದ್ರೆ? ನೋಡು ಲಕ್ಷ್ಮಿ, ಜಹಗೀರ್ದಾರು ಅಂತಂದ್ರೆ ಉಂಡ್ಕೊಂಡು ತಿನ್ಕೊಂಡು ಮನೇಲಿ ಇರೋದಲ್ಲ, ಜನರ ಕಷ್ಟ ಸುಖಗಳಿಗೆ ಹೆಗಲಾಗ್ಬೇಕು. ರೀ, ಅದು ಅಂಟು ಜಾಡ್ಯ ರೀ. ನೀವ್ ಹೋಗಿ ಅದನ್ನ ಅಂಟಿಸ್ಕೊಂಡ್ ಬರ್ತೀರಾ? ಬೇಕಾದ್ರೆ ವೈದ್ಯರನ್ನು ಪಂಡಿತರನ್ನು ಕರೆಸಿ ಮದ್ ಮಾಡ್ಸಿ. ಪಂಡಿತರನ್ನ ಕರ್ಸೋದು ನನಗೂ ಗೊತ್ತಿದೆ, ಆದ್ರೆ ಪರಿಸ್ಥಿತಿನ ನಾನು ಕಣ್ಣಾರೆ ನೋಡ್ಬೇಕಲ್ವಾ, ಅದು ನನ್ನ ಕರ್ತವ್ಯ. ಅಲ್ಲ, ನೀವಿಬ್ರು ಮತ್ತೆ ಯಾಕೆ ಇಲ್ಲೇ ಬಂದ್ರಿ? ಅಲ್ಲಿಗೆ ಬನ್ನಿ. ಯಾಕೆ ಅಕ್ಷರ ಕಲಿಯೋ ಆಸೆ ಇಲ್ವೇ? ಭಜನೆ ಕಲಿಯೋಲ್ವೇ? ವಿದ್ಯಾವಿಹೀನ ಪಶು ಸಮಾನಃ ಅಂದ್ರೆ ಅರ್ಥ ವಿದ್ಯೆ ಇಲ್ಲದವನು ಪ್ರಾಣಿಗಳಿಗೆ ಸಮ ಅಂತ. ಪ್ರಾಣಿಗಳಿಗೆ ಸಮ ಅಂದ್ರೆ ಕೀಳು ಅಂತಲ್ಲ ಅರ್ಥ. ವಿದ್ಯೆಯಿಂದ ಜ್ಞಾನ ಲಭಿಸುತ್ತೆ, ವಿಕಸನವಾಗುತ್ತೆ. ವಿದ್ಯೆಯಿಂದ ಸಕಲ ಗೌರವ ಮರ್ಯಾದೆಗಳು ಸಿಗುತ್ತೆ ಅನ್ನೋದು ಈ ಸುಭಾಷಿತದ ಅರ್ಥ. ಆದ್ರಿಂದ ವಿದ್ಯೆಯಿಂದ ಯಾರೂ ವಂಚಿತರಾಗಬಾರ್ದು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತು ನಿಮಗೆ? ಎಷ್ಟು ಬುದ್ಧಿವಂತರು ನೀವು. ಹೇಳಿದಿನ್ನೆಲ್ಲ ಎಷ್ಟು ಬೇಗ ಗ್ರಹಿಸ್ತಿದ್ರಿ. ಬನ್ನಿ.